RSG ಅಂಧರ ಬಳಗ ಸೃಷ್ಟಿಯಾಯಿತು ವಾಟ್ಸಾಪಿನೊಳಗ. RSGE Responsible State Government Visually Impaired Employees. The Information Hub. We are delighted to present you ಸ್ನೇಹಿತರೆ, ಮಾಹಿತಿ ಮೂಲಕ ಸಬಲೀಕರಣ. ಅಂಧರ ಕಣ್ಣಾಗಬಲ್ಲದು ತಂತ್ರಜ್ಞಾನ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ನಮ್ಮ ಮುಂದಿನ ಎಲ್ಲ ವಿಡಿಯೋಗಳನ್ನು ನೇರವಾಗಿ ನಿಮ್ಮ ಇಮೇಲ್ಗೆ ಪಡೆಯಿರಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ 2016 ಅರ್ಥಮಾಡಿಕೊಳ್ಳುವ ಸರಣಿ ಸಂಚಿಕೆ 24. ಇದನ್ನು ನಿಮಗೆ ತರುತ್ತಿರುವವರು RSGE, ಅಂದ್ರೆ ಜವಾಬ್ದಾರಿಯುತ ರಾಜ್ಯ ಸರ್ಕಾರಿ ನೌಕರರ ಬಳಗ. ನಮ್ಮ ಧ್ಯೇಯ ಮಾಹಿತಿಯ ಮೂಲಕ ಸಬಲೀಕರಣ. ನಮ್ಮ ವಾಟ್ಸ್ಆಪ್ ಸಮುದಾಯಕ್ಕೆ ಸೇರಬೇಕು ಅಂದ್ರೆ 90 60 720 93 7 ಸಂಖ್ಯೆಯನ್ನ ಸಂಪರ್ಕಿಸಿ. ನಮಸ್ಕಾರ. ಒಂದು ಕಾನೂನನ್ನು ಪುಸ್ತಕದಲ್ಲಿ ಬರೆದ್ರೆ ಮಾತ್ರ ಸಾಕಾ? ಖಂಡಿತ ಇಲ್ಲ. ಆ ಕಾನೂನು ಸರಿಯಾಗಿ ಪಾಲನೆ ಆಗ್ತಿದ್ಯಾ ಅಂತ ನೋಡಕ್ಕೆ ಒಂದು ವ್ಯವಸ್ಥೆ ಬೇಕು ಅಲ್ವಾ? ಹೌದು. ಅಂಗವಿಕಲತೆಯುಳ್ಳ ವ್ಯಕ್ತಿಗಳ ಹಕ್ಕುಗಳನ್ನ ಯಾರಾದ್ರೂ ಉಲ್ಲಂಘಿಸಿದ್ರೆ ಅವ್ರು ಎಲ್ಲಿಗೆ ಹೋಗ್ಬೇಕು? ತಮ್ಮ ದೂರನ್ನ ಹೇಗ್ ಹೇಳ್ಬೇಕು? ಆ ದೂರುವಳಿಗೆ ನ್ಯಾಯ ಸಿಗೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ಯಾರದ್ದು? ಈ ಪ್ರಶ್ನೆಗಳು ரொம்ப ಮುಖ್ಯ. ಸರಿ, ಇವತ್ತಿನ ನಮ್ಮ ಚರ್ಚೆ ಈ ಪ್ರಮುಖ ಪ್ರಶ್ನೆಗಳ ಸುತ್ತಾನೇ ಇರುತ್ತೆ. ನಾವು ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ 2016 ಅಡಿಯಲ್ಲಿ ರಾಜ್ಯ ಮಟ್ಟದಲ್ಲಿರೋ ಒಂದು ಪ್ರಬಲ ವ್ಯವಸ್ಥೆಯ ಬಗ್ಗೆ ಆಳವಾಗಿ ತಿಳಿಯೋಣ. ಖಂಡಿತ. ಇವತ್ತು ನಾವು ಕಾಯ್ದೆಯ ಸೆಕ್ಷನ್ 79 ರಿಂದ 83 ವರೆಗೆ ಗಮನ ಹರಿಸೋಣ. ಇದು ರಾಜ್ಯ ಆಯುಕ್ತರು ಅಂದ್ರೆ ಸ್ಟೇಟ್ ಕಮಿಷನರ್ ಅವರ ಪಾತ್ರ, ಅಧಿಕಾರ ಮತ್ತೆ ಜವಾಬ್ದಾರಿಗಳನ್ನ ವಿವರಿಸುತ್ತೆ. ಓ, ಇದು ಕೇವಲ ಕಾಗದದ ಮೇಲಿನ ಹಕ್ಕುಗಳಲ್ಲ, ಬದಲಾಗಿ ಅದನ್ನ ಕಾರ್ಯರೂಪಕ್ಕೆ ತರುವ ಒಂದು ಹುದ್ದೆ ಬಗ್ಗೆ ಅಲ್ವಾ? ನಿಖರವಾಗಿ. ಸರಿ, ಹಾಗಾದ್ರೆ ಶುರು ಮಾಡೋಣ. ಮೊದಲಿಗೆ ಈ ರಾಜ್ಯ ಆಯುಕ್ತರು ಅಂದ್ರೆ ಯಾರು? ಪ್ರತಿಯೊಂದು ರಾಜ್ಯದಲ್ಲೂ ಇಂಥ ಒಬ್ಬ ವಿಶೇಷ ಅಧಿಕಾರಿ ಇರ್ತಾರ. ಯಾರು ನೇಮಕ ಮಾಡ್ತಾರೆ ಇವರನ್ನ? ಹೌದು. ಸೆಕ್ಷನ್ 79ನ ಪ್ರಕಾರ ಪ್ರತಿ ರಾಜ್ಯ ಸರ್ಕಾರ ಅಂಗವಿಕಲ ವ್ಯಕ್ತಿಗಳಿಗಾಗಿ ರಾಜ್ಯ ಆಯುಕ್ತರು ಅನ್ನೋ ಹುದ್ದೆಗೆ ಒಬ್ಬರನ್ನ ನೇಮಿಸಬೇಕು. ಆದ್ರೆ ಇಲ್ಲಿ ಒಂದು ಮುಖ್ಯವಾದ ಕಂಡೀಷನ್ ಇದೆ. ಈ ಹುದ್ದೆಗೆ ಬರೋರು ಕೇವಲ ಒಬ್ಬ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಿದ್ರೆ ಸಾಲ್ದು. ಓ, ಹಾಗೇನೋ? ಹೌದು. ಅವರು ಪುನರ್ವಸತಿ ಅಂದ್ರೆ ರಿಹ್ಯಾಬಿಲಿಟೇಷನ್ ಕ್ಷೇತ್ರದಲ್ಲಿ ವಿಶೇಷ ಜ್ಞಾನ ಅಥವಾ ಪ್ರಾಯೋಗಿಕ ಅನುಭವ ಹೊಂದಿರಲೇಬೇಕು. ಆಹಾ, ಇದು ಬಹಳ ಮುಖ್ಯವಾದ ಅಂಶ. ಅಂದ್ರೆ ಕೇವಲ ಕಾನೂನು ಓದಿದವರಿಗಿಂತ ಅಂಗವಿಕಲತೆಯುಳ್ಳ ವ್ಯಕ್ತಿಗಳು ಎದುರಿಸೋ ಸವಾಲುಗಳ ವಾಸ್ತವ ಅರಿವಿರೋ ವ್ಯಕ್ತಿಗೆ ಆದ್ಯತೆ. ಹೌದು ಹೌದು. ಇದು ಅಧಿಕಾರಶಾಹಿ ಹುದ್ದೆಗಿಂತ ಅನುಭವ ಮತ್ತೆ ಸಂವೇದನೆಗೆ ಬೆಲೆ ಕೊಡುವ ಹುದ್ದೆ. ಅವರಿಗೆ ಸಹಾಯ ಮಾಡೋಕೆ ಯಾರಾದ್ರೂ ಇರ್ತಾರಾ? ಅಥವಾ ಒಬ್ರೇ ಇಷ್ಟೆಲ್ಲ ನಿಭಾಯಿಸ್ಬೇಕಾ? ಖಂಡಿತ ಇರ್ತಾರೆ. ಆಯುಕ್ತರಿಗೆ ಸಹಾಯ ಮಾಡೋಕೆ ಬೇಕಾದ ಅಧಿಕಾರಿಗಳು, ಸಿಬ್ಬಂದಿಯನ್ನ ರಾಜ್ಯ ಸರ್ಕಾರವೇ ಕೊಡುತ್ತೆ. ಅಷ್ಟೇ ಅಲ್ಲ, ಏನು? ಅಂಗವಿಕಲತೆಯ ಕ್ಷೇತ್ರದಲ್ಲಿ ಪರಿಣಿತಿ ಇರೋ 5 ಜನ ತಜ್ಞರ ಒಂದು ಸಲಹಾ ಸಮಿತಿ ಅಂದ್ರೆ ಅಡ್ವೈಸರಿ ಕಮಿಟಿ ಕೂಡ ಇರುತ್ತೆ. ಓ, ಒಂದು ಸಲಹಾ ಸಮಿತಿ? ಹೌದು. ಇದರಿಂದ ಆಯುಕ್ತರ ನಿರ್ಧಾರಗಳಿಗೆ ತಜ್ಞರ ಮಾರ್ಗದರ್ಶನ ಸಿಗುತ್ತೆ. ಸರಿ, ಈಗ ಅರ್ಹತೆ ಇರೋ, ತಜ್ಞರ ಬೆಂಬಲ ಇರೋ ಆಯುಕ್ತರಿದ್ದಾರೆ. ಅವರ ಮುಖ್ಯ ಕೆಲ್ಸಗಳೇನು? ಬರೀ ದೂರು ಬರೋದನ್ನೇ ಕಾಯ್ತಾ ಕೂರ್ತಾರಾ? ಸೆಕ್ಷನ್ 80 ಏನ್ ಹೇಳುತ್ತೆ? ಆಹಾ, ಇಲ್ಲ, ಅದೊಂದು ಬಹುಮುಖಿ ಪಾತ್ರ. ಅವರು ದೂರು ಬರೋದನ್ನೇ ಕಾಯ್ಬೇಕಿಲ್ಲ. ಅವರಲ್ಲಿರೋ ಅತ್ಯಂತ ಪ್ರಬಲವಾದ ಅಧಿಕಾರ ಅಂದ್ರೆ ಸ್ವಯಂ ಪ್ರೇರಿತ ಕ್ರಮ, ಸುವೋಮೋಟೋ ಅಂತ ಹೇಳ್ತೀವಿ. ಸುವೋಮೋಟೋ ಅಂದ್ರೆ? ಯಾರು ದೂರು ಕೊಡ್ದಿದ್ರೂ ಅವರೇ ಆಕ್ಷನ್ ತಗೋಬೋದಾ? ಖಂಡಿತ. ಒಂದು ಉದಾಹರಣೆ ತಗೊಳ್ಳಿ. ಒಂದು ಹೊಸ ಸರ್ಕಾರಿ ವೆಬ್ಸೈಟ್ ಇದೆ, ಆದ್ರೆ ಅದು ಸ್ಕ್ರೀನ್ ರೀಡರ್ ಬಳಸೋ ಅಂಧತ್ವವುಳ್ಳ ವ್ಯಕ್ತಿಗಳಿಗೆ ಆಕ್ಸೆಸ್ ಮಾಡೋದಾಗ್ತಿಲ್ಲ. ಆಗ ಯಾರಾದ್ರೂ ಬಂದು ದೂರು ಕೊಡೋವರೆಗೂ ಆಯುಕ್ತರು ಕಾಯ್ಬೇಕಿಲ್ಲ. ಅವರೇ ಸ್ವತಃ ಆ ವಿಷಯವನ್ನ ಕೈಗೆತ್ಕೊಂಡು ಸಂಬಂಧಪಟ್ಟ ಇಲಾಖೆಗೆ ಅದನ್ನ ಸರಿಪಡಿಸೋಕೆ ಶಿಫಾರಸ್ ಮಾಡ್ಬೋದು. ವಾವ್, ಇದು ನಿಜಕ್ಕೂ ಒಂದು ಕಾವಲುಗಾರನ ಪಾತ್ರ. ವಾಚ್ಡಾಗ್ ಅಂತಾರಲ್ಲ ಹಾಗೆ, ಸಮಸ್ಯೆಗಳನ್ನ ಹುಡುಕಿ ಸರಿಪಡಿಸೋದು. ಹೌದು. ಅದಲ್ದೆ ಹಕ್ಕುಗಳ ಉಲ್ಲಂಘನೆ ಬಗ್ಗೆ ದೂರು ಬಂದ್ರೆ ವಿಚಾರಣೆ ನಡೆಸಿ ಅದನ್ನ ಸರಿಪಡಿಸೋಕೆ ಸೂಚಿಸೋದು. ಸರಿ, ಮತ್ತೆ ಮೇಲ್ವಿಚಾರಣೆ ಮಾಡೋದು. ಈ ಕಾಯ್ದೆಯ ಅಡಿಯಲ್ಲಿ ಬರೋ ಯೋಜನೆಗಳು, ಕಾರ್ಯಕ್ರಮಗಳು ಅದೆಲ್ಲ ಸರಿಯಾಗಿ ಜಾರಿಯಾಗ್ತಿದ್ಯಾ ಅಂತ ನೋಡೋದು.
ಅದಕ್ಕೆ ಮೀಸಲಿಟ್ಟ ಹಣದ ಬಗ್ಗೆಯೂ ಅವರ ಗಮನ ಇರುತ್ತಾ? ಖಂಡಿತವಾಗಿ. ಹಣ ಸರಿಯಾಗಿ ಬಳಕೆ ಆಗ್ತಿದ್ಯಾ ಅಂತ ನೋಡೋದು ಕೂಡ ಅವರ ಜವಾಬ್ದಾರಿ. ಕೊನೆಗೆ ಹಕ್ಕುಗಳ ಬಗ್ಗೆ ಜಾಗೃತಿ ಮೂಡಿಸೋದು ಮತ್ತು ಈ ಕ್ಷೇತ್ರದಲ್ಲಿ ಸಂಶೋಧನೆಯನ್ನ ಉತ್ತೇಜಿಸೋದು. ಅಂದ್ರೆ ಸರ್ಕಾರದ ಯೋಜನೆಗಳು ಸರಿಯಾಗಿ ಅಂಗವಿಕಲತೆಯುಳ್ಳ ವ್ಯಕ್ತಿಗಳನ್ನ ತಲುಪ್ತಿದೆಯಾ ಅಂತ ಪರಿಶೀಲಿಸೋ ಸಂಪೂರ್ಣ ಅಧಿಕಾರ ಆಯುಕ್ತರಿಗೆ ಇದೆಯಲ್ವಾ? ಖಂಡಿತ. ಅವರು ಈ ಕಾಯ್ದೆಯ ಕಾವಲುಗಾರನ ಹಾಗೆ ಕೆಲಸ ಮಾಡ್ತಾರೆ. ಸರಿ, ಇದೆಲ್ಲ ಕೇಳೋಕ್ ತುಂಬಾ ಚೆನ್ನಾಗಿದೆ. ಆಯುಕ್ತರು ಶಿಫಾರಸು ಮಾಡ್ತಾರೆ. ಆದ್ರೆ ಇಲ್ಲೊಂದು ದೊಡ್ಡ ಪ್ರಶ್ನೆ, ಅವ್ರ ಮಾತಿಗೆ ಬೆಲೆ ಇದೆಯಾ? ಅವ್ರು ಮಾಡಿದ ಶಿಫಾರಸನ್ನು ಒಂದು ಸರ್ಕಾರಿ ಇಲಾಖೆ ಕಸದ ಬುಟ್ಟಿಗೆ ಹಾಕಿದ್ರೆ ಏನಾಗುತ್ತೆ? ಸೆಕ್ಷನ್ 81 ಇದ್ರ ಬಗ್ಗೆ ಏನು ಹೇಳುತ್ತೆ? ಹಾ, ಇಲ್ಲೇ ಈ ಕಾಯ್ದೆಯ ನಿಜವಾದ ಶಕ್ತಿ ಇರೋದು. ಸೆಕ್ಷನ್ 81 ಪ್ರಕಾರ ಆಯುಕ್ತರು ಒಂದು ಶಿಫಾರಸು ಮಾಡಿದಾಗ ಸಂಬಂಧಪಟ್ಟ ಪ್ರಾಧಿಕಾರ ಅದರ ಮೇಲೆ ಆಕ್ಷನ್ ತಗೊಳ್ಳೇಬೇಕಾ? ಹೌದು. ಅಷ್ಟೇ ಅಲ್ಲ, ತಾವ್ ಏನು ಕ್ರಮ ತಗೊಂಡ್ವಿ ಅನ್ನೋದ್ರ ಬಗ್ಗೆ 3 ತಿಂಗಳೊಳಗೆ ಆಯುಕ್ತರಿಗ ಲಿಖಿತವಾಗಿ ಮಾಹಿತಿ ಕೊಡ್ಬೇಕು. ಇದು ಕಡ್ಡಾಯ. ಒಂದು ನಿಮಿಷ, ಒಂದ್ ವೇಳೆ ಅವರ ಶಿಫಾರಸನ್ನು ಒಪ್ಲಿಲ್ಲ ಅಂದ್ರೆ, ಉದಾಹರಣೆಗೆ ಸಾರಿಗೆ ಇಲಾಖೆಗೆ ನಮ್ಮತ್ರ ದುಡ್ಡಿಲ್ಲ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ರೆ? ಉತ್ತಮ ಪ್ರಶ್ನೆ. ಆಗ್ಲೂ ಅವರು ಸುಮ್ನೆ ಆಗಲ್ಲ ಅಂತ ಹೇಳಿ ತಪ್ಸ್ಕೊಳ್ಳೋ ಹಾಗೆ ಇಲ್ಲ. ಪಿನ್ನೆ? ಶಿಫಾರಸನ್ನ ಯಾಕೆ ಒಪ್ಪೋಕೆ ಆಗಲ್ಲ ಅನ್ನೋದಕ್ಕೆ ಸೂಕ್ತ ಕಾರಣಗಳನ್ನ ಕೂಡ ಅದೇ 3 ತಿಂಗಳೊಳಗೆ ಲಿಖಿತ ರೂಪದಲ್ಲಿ ಆಯುಕ್ತರಿಗೆ ತಿಳಿಸ್ಬೇಕು. ಓ, ಅಂದ್ರೆ ಪಾರದರ್ಶಕತೆ ಇರಲೇಬೇಕು. ನಿಖರವಾಗಿ. ಇದರಿಂದ ಹೊಣೆಗಾರಿಕೆ ಖಚಿತವಾಗುತ್ತೆ. ಆಯುಕ್ತರು ಈ ಮಾಹಿತಿಯನ್ನ, ಅಂದ್ರೆ ಆಕ್ಷನ್ ರಿಪೋರ್ಟ್ ಆಗಿರ್ಲಿ ಅಥವಾ ಒಪ್ಪದಿರೋ ಕಾರಣ ಆಗಿರ್ಲಿ, ಅದನ್ನ ದೂರುದಾರರಿಗೆ ತಲುಪಿಸ್ತಾರೆ. ಹಾಗಾದ್ರೆ ಅಧಿಕಾರಿಗಳು ಕೊಟ್ಟ ಕಾರಣ ದೂರುದಾರರಿಗೆ ಸಮಾಧಾನ ತರಲಿಲ್ಲ ಅಂದ್ರೆ ಆಯುಕ್ತರ ಬಳಿ ಮುಂದಿನ ಅಸ್ತ್ರ ಏನಾದ್ರೂ ಇದೆಯಾ? ಖಂಡಿತ ಇದೆ. ಅದೇ ಈ ಕಾಯ್ದೆಯ ಬ್ರಹ್ಮಾಸ್ತ್ರ. ಅದುವೇ ಸೆಕ್ಷನ್ 82, ರಾಜ್ಯ ಆಯುಕ್ತರ ಅಧಿಕಾರಗಳು. ಬ್ರಹ್ಮಾಸ್ತ್ರವೇ? ಹೌದು. ಒಂದು ವೇಳೆ ಅಧಿಕಾರಿಗಳು ಸರಿಯಾಗಿ ಸ್ಪಂದಿಸದಿದ್ರೆ ಅಥವಾ ಕೊಟ್ಟ ಕಾರಣ ಸರಿಯಿಲ್ಲ ಅಂದ್ರೆ ಆಯುಕ್ತರು ಸುಮ್ನೆ ಕೂರಬೇಕಿಲ್ಲ. ಅವರಿಗೆ ವಿಚಾರಣೆ ನಡೆಸುವಾಗ ಒಂದು ಸಿವಿಲ್ ನ್ಯಾಯಾಲಯಕ್ಕೆ ಇರೋ ಎಲ್ಲಾ ಅಧಿಕಾರಗಳೂ ಇವೆ. ಸಿವಿಲ್ ನ್ಯಾಯಾಲಯದ ಅಧಿಕಾರಗಳು? ದಯವಿಟ್ಟು ಇದನ್ನು ಸ್ವಲ್ಪ ವಿವರಿಸಿ. ಅಂದ್ರೆ ಏನು? ಅಂದ್ರೆ ವಿಚಾರಣೆ ನಡೆಸುವಾಗ ಅವರು ದೇಶದ ಯಾವುದೇ ಭಾಗದಲ್ಲಿರೋ ಯಾರಿಗಾದರೂ ಸಮನ್ಸ್ ಜಾರಿ ಮಾಡಿ ತಮ್ಮ ಮುಂದೆ ಹಾಜರಾಗುವಂತೆ ಒತ್ತಾಯಿಸಬಹುದು. ಏನು? ಒಬ್ಬ ಸೀನಿಯರ್ ಆಫೀಸರ್ನ ಕೂಡನ? ಯಾರನ್ನೇ ಆದರೂ. ಅಷ್ಟೇ ಅಲ್ಲ, ತನಿಖೆಗೆ ಬೇಕಾದ ಯಾವುದೇ ದಾಖಲೆಗಳನ್ನ ಹಾಜರುಪಡಿಸಿ ಅಂತ ಆದೇಶಿಸಬಹುದು. ಯಾವುದೇ ಕೋರ್ಟ್ ಅಥವಾ ಸರ್ಕಾರಿ ಕಚೇರಿಯಿಂದ ಸಾರ್ವಜನಿಕ ದಾಖಲೆಗಳನ್ನ ತರಿಸ್ಕೊಳ್ಬಹುದು. ಅಫಿಡವಿಟ್ ಮೇಲೆ ಸಾಕ್ಷ್ಯವನ್ನ ಸ್ವೀಕರಿಸಬಹುದು. ಇದು ಅವರ ಕಚೇರಿಯನ್ನ ಕೇವಲ ಒಂದು ಮನವಿ ಸ್ವೀಕಾರ ಕೇಂದ್ರದಿಂದ ಒಂದು ಅರೆ ನ್ಯಾಯಾಂಗ ಪ್ರಾಧಿಕಾರವಾಗಿ, ಅಂದ್ರೆ ಕ್ವಾಸಿ ಜುಡಿಷಿಯಲ್ ಅಥಾರಿಟಿಯಾಗಿ ಬದಲಾಯಿಸುತ್ತೆ. ನಿಖರವಾಗಿ. ಇದು ಹಲ್ಲುಗಳಿರುವ ಕಾವಲುಗಾರನನ್ನ ಸೃಷ್ಟಿ ಮಾಡುತ್ತೆ. ಇದು ಬಹಳ ಸ್ಪಷ್ಟವಾಯಿತು. ಸರಿ, ಇಷ್ಟೆಲ್ಲ ಅಧಿಕಾರ ಇದೆ. ಇವರು ಮಾಡೋ ಈ ಎಲ್ಲ ಕೆಲಸಗಳ ಬಗ್ಗೆ ಸಾರ್ವಜನಿಕರಿಗೆ ಅಥವಾ ಸರ್ಕಾರಕ್ಕೆ ಹೇಗೆ ಗೊತ್ತಾಗತ್ತೆ? ಇವರು ಯಾರಿಗಾದರೂ ಜವಾಬ್ದಾರರಾಗಿರ್ಬೇಕಲ್ವಾ? ಸೆಕ್ಷನ್ 83 ಇದರ ಬಗ್ಗೆ ಏನ್ ಹೇಳುತ್ತೆ? ಹೌದು, ಅಧಿಕಾರದ ಜೊತೆ ಹೊಣೆಗಾರಿಕೆನೂ ಬರುತ್ತೆ. ಸೆಕ್ಷನ್ 83 ಪ್ರಕಾರ ರಾಜ್ಯ ಆಯುಕ್ತರು ಪ್ರತಿ ವರ್ಷ ತಮ್ಮ ಕೆಲಸಗಳ ಬಗ್ಗೆ ಒಂದು ವಾರ್ಷಿಕ ವರದಿ, ಅಂದ್ರೆ ಆನ್ಯುವಲ್ ರಿಪೋರ್ಟ್ ಅನ್ನ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಬೇಕು. ವಾರ್ಷಿಕ ವರದಿ? ಹೌದು. ಅಷ್ಟೇ ಅಲ್ಲ, ಯಾವುದಾದ್ರೂ ತುರ್ತು ವಿಷಯ ಇದ್ರೆ ವಿಶೇಷ ವರದಿಗಳನ್ನು, ಸ್ಪೆಷಲ್ ರಿಪೋರ್ಟ್ಸ್ ಕೂಡ ಸಲ್ಲಿಸಬಹುದು. ಆ ವರದಿಯನ್ನ ಸರ್ಕಾರ ಏನ್ ಮಾಡುತ್ತೆ? ಸುಮ್ನೆ ಫೈಲ್ ಮಾಡಿಟ್ಬಿಡುತ್ತಾ? ಖಂಡಿತ ಇಲ್ಲ. ಸರ್ಕಾರ ಆ ವರದಿಯನ್ನ ಮತ್ತೆ ಅದರಲ್ಲಿರೋ ಶಿಫಾರಸುಗಳ ಮೇಲೆ ತಾವು ಏನು ಕ್ರಮ ತಗೊಂಡಿದ್ದೀವಿ ಅನ್ನೋ ವಿವರಗಳ ಜೊತೆಗೆ, ಸರಿ, ಒಂದು ವೇಳೆ ಶಿಫಾರಸನ್ನು ಒಪ್ಪದಿದ್ರೆ ಅದಕ್ಕೆ ಕಾರಣಗಳ ಸಮೇತ ರಾಜ್ಯ ವಿಧಾನ ಮಂಡಲದ ಮುಂದೆ ಮಂಡಿಸಬೇಕು. ಓ, ಅಂದ್ರೆ ಇದು ನೇರವಾಗಿ ಶಾಸಕರ ಮತ್ತು ಮಾಧ್ಯಮಗಳ ಗಮನಕ್ಕೆ ಬರುತ್ತೆ. ಒಂದು ಇಲಾಖೆ ಶಿಫಾರಸನ್ನ ತಿರಸ್ಕರಿಸಿದ್ರೆ ಅದು ವಿಧಾನಸಭೆಯಲ್ಲಿ ಚರ್ಚೆಯಾಗೋ ಸಾಧ್ಯತೆ ಇರುತ್ತೆ. ನಿಖರವಾಗಿ. ಇದು ಅಧಿಕಾರಿಗಳ ಮೇಲೆ ಒಂದು ರೀತಿಯ ಸಾರ್ವಜನಿಕ ಒತ್ತಡವನ್ನ ಸೃಷ್ಟಿಸುತ್ತೆ. ಹೊಣೆಗಾರಿಕೆಯನ್ನ ಅತ್ಯುನ್ನತ ಮಟ್ಟಕ್ಕೆ ಕೊಂಡೊಯ್ಯುತ್ತೆ. ಅದ್ಭುತ. ಸರಿ, ಇಂದಿನ ಚರ್ಚೆಯನ್ನ ಇನ್ನಷ್ಟು ನೆನಪಿನಲ್ಲಿಟ್ಕೊಳ್ಳೋಕೆ ಒಂದು ಸಣ್ಣ ರಸಪ್ರಶ್ನೆ ಪ್ರಯತ್ನಿಸೋಣವಾ? ಖಂಡಿತ, ಕೇಳಿ. ಸರಿ, ಪ್ರಶ್ನೆ 1. ರಾಜ್ಯ ಅಂಗವಿಕಲ ವ್ಯಕ್ತಿಗಳ ಆಯುಕ್ತರಿಗೆ ಯಾವ ನ್ಯಾಯಾಲಯದ ಅಧಿಕಾರಗಳಿರುತ್ತವೆ? ಆಯ್ಕೆಗಳು: ಎ. ಕ್ರಿಮಿನಲ್ ನ್ಯಾಯಾಲಯ, ಬಿ. ಸಿವಿಲ್ ನ್ಯಾಯಾಲಯ, ಸಿ. ಹೈಕೋರ್ಟ್. ಉತ್ತರ ತುಂಬಾ ಸ್ಪಷ್ಟ. ಬಿ. ಸಿವಿಲ್ ನ್ಯಾಯಾಲಯ. ಸರಿ. ಪ್ರಶ್ನೆ 2.
ಆಯುಕ್ತರು ನೀಡಿದ ಶಿಫಾರಸನ್ನ ಒಂದು ಪ್ರಾಧಿಕಾರ ಒಪ್ಪದಿದ್ರೆ ಎಷ್ಟು ತಿಂಗಳೊಳಗೆ ಲಿಖಿತ ಕಾರಣಗಳನ್ನು ತಿಳಿಸಬೇಕು? ಎ 1 ತಿಂಗಳು, ಬಿ 3 ತಿಂಗಳು, ಸಿ 6 ತಿಂಗಳು. ಉತ್ತರ ಬಿ 3 ತಿಂಗಳು. ಈ ಕಾಲಮಿತಿ ಇರೋದ್ರಿಂದ ಹೊಣೆಗಾರಿಕೆ ಖಚಿತವಾಗುತ್ತೆ. ಸರಿಯಾದ ಉತ್ತರ. ಕೊನೆಯ ಪ್ರಶ್ನೆ. ಆಯುಕ್ತರು ತಮ್ಮ ವಾರ್ಷಿಕ ವರದಿಯನ್ನ ಯಾರಿಗೆ ಸಲ್ಲಿಸಬೇಕು? ಎ ಕೇಂದ್ರ ಸರ್ಕಾರ, ಬಿ ರಾಜ್ಯ ಸರ್ಕಾರ, ಸಿ ರಾಷ್ಟ್ರಪತಿ. ಉತ್ತರ ಬಿ ರಾಜ್ಯ ಸರ್ಕಾರ. ಅದನ್ನು ನಂತರ ವಿಧಾನಮಂಡಲದ ಮುಂದೆ ಇಡಲಾಗುತ್ತೆ. ಅದ್ಭುತ. ಹಾಗಾದ್ರೆ ಇವತ್ತಿನ ನಮ್ಮ ಇಡೀ ಚರ್ಚೆಯ ಸಾರಾಂಶವನ್ನ ಒಂದೇ ವಾಕ್ಯದಲ್ಲಿ ಹೇಳೋದಾದ್ರೆ ಹೇಗೆ ಹೇಳ್ಬೋದು? ರಾಜ್ಯ ಆಯುಕ್ತರು ಕೇವಲ ಒಬ್ಬ ಅಧಿಕಾರಿಯಲ್ಲ. ಅವರು ಅಂಗವಿಕಲತೆಯುಳ್ಳ ವ್ಯಕ್ತಿಗಳ ಹಕ್ಕುಗಳ ರಕ್ಷಕ, ಕಾವಲುಗಾರ ಮತ್ತು ಒಂದು ಪ್ರಬಲ ಧ್ವನಿ. ಈ ಹುದ್ದೆ ಈ ಕಾಯ್ದೆಯ ಆತ್ಮ ಇದ್ದ ಹಾಗೆ. ತುಂಬಾ ಚೆನ್ನಾಗಿ ಹೇಳಿದ್ರಿ. ಆದ್ರೆ ಒಂದು ಯೋಚನೆ ಬರ್ತಾ ಇದೆ. ಕಾಯ್ದೆಯಲ್ಲಿ ಇಷ್ಟೊಂದು ಶಕ್ತಿಶಾಲಿ ವ್ಯವಸ್ಥೆ ಇದೆ. ಆದ್ರೆ ಒಂದು ಯಂತ್ರ ಎಷ್ಟೇ ಶಕ್ತಿಶಾಲಿಯಾಗಿದ್ರೂ ಅದಕ್ಕೆ ಇಂಧನ ಬೇಕಲ್ವಾ? ಹೌದು. ಇಲ್ಲಿ ಆ ಇಂಧನವೇ ಸಾರ್ವಜನಿಕರ ಅರಿವು, ತಮ್ಮ ಹಕ್ಕಿಗಾಗಿ ದೂರು ನೀಡೋ ಧೈರ್ಯ. ಆ ಇಂಧನವನ್ನ ನಾವು ಹೇಗೆ ತುಂಬೋದು? ಬಹುಶಃ ಅದೇ ನಮ್ಮೆಲ್ಲರ ಮುಂದಿರೋ ದೊಡ್ಡ ಸವಾಲು. ಹೌದು, ನಿಜ. ಇಂದಿನ ಚರ್ಚೆಯಲ್ಲಿ ನೋಡೋಣ. RSGE ಬಳಗದ ನಿರ್ವಾಹಕ ತಂಡದ ಪರವಾಗಿ ಎಲ್ಲ ಕೇಳುಗರಿಗೂ ಧನ್ಯವಾದಗಳು. ಮುಂಬರುವ ಸಂಚಿಕೆಗಳ ಬಗ್ಗೆ ಮಾಹಿತಿ ಪಡೆಯೋಕೆ ಚಾನಲ್ಗೆ ಚಂದಾದಾರರಾಗಿ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಮತ್ತು ಈ ಚರ್ಚೆಯ ನಂತರ ಬಿಳುವು ಮಾಡ್ಕೊಂಡು ಮೂಲ ಕಾಯ್ದೆಯನ್ನ ಓದೋಕೆ ಮರಿಬೇಡಿ. ಜ್ಞಾನವೇ ನಿಜವಾದ ಶಕ್ತಿ.